ಇಲ್ಲ. ಹಾಗಿದ್ರೆ ನಿಜವಾಗ್ಲೂ ದೆವ್ವ ಇದೆಯಾ ಇಲ್ಲಿ? ಏನಪ್ಪ ಮಾಡೋದು? ಸತ್ಯ, ಏನಾಯ್ತು ಮಗುಗೆ? ಹೊಟ್ಟೆ ನೋವೇ? ಮತ್ತೆ ಅಮ್ಮನ ನೆನ್ಪಾಯ್ತಾ? ಮತ್ತಿನ್ನೇನಾಯ್ತು? ಸತ್ಯ, ಹೊಟ್ಟೆ ಹಸುವಾಗ್ತಾ ಇದೆ. ಅದಕ್ಕೆ ಹೀಗೆ ಕೂತ್ಕೊಂಡಿದ್ರೆ ಹೊಟ್ಟೆ ತುಂಬೋಗುತ್ತಾ? ಮತ್ತೆ ಇನ್ನೇನ್ ಮಾಡೋದು? ಬಂದೇ ಇರು. ತಗೋ. ಏನಿದು? ಬಿಸ್ಕೆಟ್ಟು ಚಿಪ್ಸು ಇಲ್ಲೇ ಇತ್ತು, ಅದಕ್ಕೆ ತಂದೆ. ನಿನಗೇನ್ ಬೇಕೋ ಅದನ್ನ ತಗೊಂಡ್ ತಿನ್ನು. ನನ್ಗಿದ್ ಬೇಡ. ದಿನ ರಾತ್ರಿ ಅಮ್ಮ ನನಗೋಸ್ಕರ ಬಿಸಿ ಬಿಸಿ ಅಡುಗೆ ಮಾಡಿ ನಂಗೆ ತಿನ್ನಿಸ್ತಾ ಇದ್ರು. ನನ್ಗೆ ಅದೇ ಅಭ್ಯಾಸ ಆಗೋಗಿದೆ. ಆದ್ರೆ ನಿಮ್ಮ ಅಮ್ಮನ ಇಲ್ಲಿ ಕರ್ಸೋಕಾಗಲ್ವೇ? ಅದು ನನಗೂ ಗೊತ್ತು. ಇವಾಗ ಏನ್ ಮಾಡೋದು ಅಂತ ಹೇಳು. ಏನ್ ಮಾಡ್ಲಿ ಅಂದ್ರೆ ಏನಿದೆಯೋ ಅದನ್ನ ತಿನ್ ಬಿತ್ಕೋ. ನೋ 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 ನೋ, ಇದನ್ನೆಲ್ಲ ನನ್ನ ಕೈಲಿ ತಿನ್ನಕ್ಕಾಗಲ್ಲ. ಇದನ್ನ ತಿಂದ್ರೆ ಹೆಲ್ತ್ ಹಾಳಾಗುತ್ತೆ. ಹುಲಿಗೆ ಹಸುವಾಗಿದೆ ಅಂತ ಹುಲ್ ತಿನ್ನಕ್ಕಾಗತ್ತೆ? ಹುಲಿ ತಾವು ಹುಲಿ ಜಿರಳೆಗೂ ಎದುರುತ್ತಾ? ಸತ್ಯ, ನಾನು ತಮಾಷೆ ಮಾಡ್ತಾ ಇಲ್ಲ. ನನಗೆ ಹೊಟ್ಟೆ ಹಸಿತಾ ಇದೆ, ತಡ್ಕೊಳಕ್ ಆಗ್ತಾ ಇಲ್ಲ ಸತ್ಯ. ಅಯ್ಯ, ನಿಂದೊಳ್ಳೆ ಕತೆ ಆಯ್ತಲ್ಲ. ಒಲೆನೂ ಹಚ್ಬಾರ್ದು, ಅನ್ನನೂ ಬೇಯ್ಬೇಕಂದ್ರೆ ಅದು ಹೇಗಾಗುತ್ತೆ? ತಿನ್ನೋದಾದ್ರೆ ಇದನ್ನೇ ತಿನ್ನು, ಇಲ್ಲ ಅಂದ್ರೆ ಹಸ್ಕೊಂಡ್ ಬಿದ್ದಿರು. ಸತ್ಯ ಸತ್ಯ, ಅಮುಲ್ ಬೇಬಿ, ಬಾ ಇಲ್ಲಿ. ಯಾಕೆ? ಬಾ ಅಂದ್ರೆ ಬರ್ಬೇಕು. ಒಬ್ಳು ಹೆದರ್ಸಕ್ಕೆ ಅಂತಾನೆ ಪ್ಲಾನ್ ಮಾಡ್ಕೊಂಡಿದ್ದಾಳೆ ಅನ್ಸುತ್ತೆ. ಎಲ್ಲಿ ಬಂದು ತಗ್ಲಾಕೊಂಡಪ್ಪ ನಾನು. ಅಮುಲ್ ಬೇಬಿ, ಬಂದೆ. ವಾವ್ ಸತ್ಯ, ಏನಿದೆಲ್ಲ? ಹೆಂಗೆ ನಾವು? ಅಮುಲ್ ಬೇಬಿ, ನೀನ್ ಊಟ ರೆಡಿ. ವಾವ್, ಇದನ್ನೆಲ್ಲ ಇಷ್ಟು ಬೇಗ ನೀನ್ ಮಾಡಿದ್ಯಾ? ಇಲ್ಲ, ನನ್ ಜೊತೆ ಒಂದ್ ಭೂತ ಇತ್ತಲ್ಲ, ಅದ್ ಮಾಡ್ತು. ಇದನ್ನ ಎಲ್ಲ ನಿಂಗೆ ಮಾಡಕ್ ಬರುತ್ತೆ ಅಂದ್ರೆ ಅದೊಂದು ಆಶ್ಚರ್ಯನೇ. ಸ್ಪ್ಯಾನರ್ ಹಿಡಿಯೋ ಕೈ ಸೌಟ್ ಹಿಡಿದು ಕೆಲಸ ಮಾಡುತ್ತೆ ಅಂದ್ರೆ ಅದೊಂದು ಮಿರಾಕಲ್ ಸತ್ಯ. ಇಂಥ ಸಿಚುವೇಶನ್ ಅಲ್ಲಿ ಇಷ್ಟೊಂದು ಅಮೇಜಿಂಗ್ ಫುಡ್ ಸಿಗುತ್ತೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ. ಅಪ್ಪ ಪುಣ್ಯಾತ್ಮ, ಟ್ರೇಲರ್ ನೋಡಿನೇ ಸಿನಿಮಾ ಚೆನ್ನಾಗಿದೆ ಅಂತ ಹೇಳೋದು ತಪ್ಪು. ಮೊದಲು ಬಾಯಿಗಿಟ್ಟು ಆಮೇಲೆ ಚೆನ್ನಾಗಿದ್ರೆ ಹೊಗಳು. ಹಂಗಂತ್ಯಾ? ಸರಿ. ನಾನೇನ್ ಮಾಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಇದನ್ನ ತಿಂದು ಮತ್ತೆ ಮೂರ್ಛೆ ಹೋಗದಿದ್ರೆ ಸಾಕು.
ವಾವ್, ಸತ್ಯ ನಿನ್ ಕೈಯಲ್ಲಿ ಜಾದೂನೇ ಇದೆ. ನೂಡಲ್ಸ್ನ ಈ ತರನೂ ಮಾಡ್ಬೋದು ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಅಂದ್ರೆ ಚೆನ್ನಾಗಿಲ್ವಾ? ಚೆನ್ನಾಗಿಲ್ವಾ? ವಂಡರ್ಫುಲ್, ಅಮೇಜಿಂಗ್, ತುಂಬಾ ಯಮ್ಮಿ ಆಗಿದೆ. ನೀನ್ ಇಷ್ಟು ಚೆನ್ನಾಗಿ ಮಾಡ್ಕೊಡ್ತೀಯ ಅಂದ್ರೆ ಇದನ್ನ ದಿನ ತಿನ್ಬೋದು. ಬಿಸಿ ಬಿಸಿ ಬಜ್ಜಿ ರೆಡಿ. ವಾ, ಇವು ಬಿಸಿ ಕಣೆ. ಅಮ್ಮ, ಥೂ, ಏನೇ ಇದು ಬಜ್ಜಿನ ಒಂಚೂರು ಚೆನ್ನಾಗಿಲ್ಲ. ಏನೇ ಇದು ಕರ್ಮ. ಮುಂದೆ ನಿನ್ ಮದುವೆ ಆದ್ಮೇಲೆ ನಿನ್ ಗಂಡ ಒಂದೊಂದು ತುತ್ತು ತಿನ್ಬೇಕಾದ್ರೂ ಬೈಕೊಂಡು ತಿಂತ ನೋಡ್ತಾ ಇರು. ಬಾಯಿ ಮುಚ್ಕೊಂಡು ತಿನ್ರೆ ಸಾಕು. ನೀವು ಮಾಡೋ ಬಜ್ಜಿಲಿ ಮೆಣಸಿನ್ಕಾಯೇ ಕಾಣ್ತಾ ಇರಲಿಲ್ಲ. ನನ್ನ ಮೊಮ್ಮಗಳು ನೋಡು ಇಂಥ ಕೆಂಪು ಕರೆದಿದ್ದಾಳೆ. ಆಹಾ ಹಾ ಹಾ, ಬಿಸಿ ತಿನ್ನೋಕ್ಕೆ ಆಗ್ತಾ ಇಲ್ಲ. ಅವಳ ಗಂಡನ ಮನೇಲಿ ಅವಳು ಏನು ಮಾಡಿಕೊಟ್ರು ಅವಳ ಗಂಡ ಹೊಗಳ್ಕೊಂಡು ತಿಂತಾನೆ, ನೋಡ್ತಾ ಇರು. ತಿಂತಾನೆ. ಅದು ಹೇಗೆ ಸಾಧ್ಯ ಆತೆ? ಇಲ್ಲಿ ನೋಡಿ, ಅವಳು ಬಜ್ಜಿ ಮಾಡಿರೋ ಅವತಾರ ನೋಡಿ. ಹಾಂ, ಇವಳು ಬೈಸ್ಕೊಳ್ದಲ್ದಲ್ಲೇ ನನ್ನ ಬೈಸ್ತಾಳೆ. ಇವಳ ಅಮ್ಮ ಅದೇನು ಕಲ್ಸ್ಕೊಟ್ಟಿದ್ದಾಳೆ ಇವಳಿಗೆ ಅಂತ. ಕರೆಕ್ಟಾಗಿ ಹೇಳ್ದಮ್ಮ. ಇವಳು ಇಷ್ಟಪಟ್ಟು ಮಾಡಿದ್ದನ್ನ ನೀವು ಹೊಗಳ್ದೇ ಇದ್ರೇನು ಅವಳ ಗಂಡ ಆಗೋನು ಹೊಗಳುತ್ತಾನೆ. ಅದೇನು ಹೊಗಳ್ತಾನೋ, ಇವಳ ಭಯಕ್ಕೆ ಚೆನ್ನಾಗಿದೆ ಅಂತ ಸುಮ್ಮನೆ ಹೇಳ್ತಾನೆ ಅನ್ಸುತ್ತೆ. ನೀನ್ ನನ್ನ ಮೇಲಿನ ಬೈಕ್ ಸುಳ್ಳು ಹೇಳ್ತಿಲ್ಲ ತಾನೆ? ನೋಡು ಸತ್ಯ, ನನ್ನ ನಾಲ್ಗೆ ಯಾವತ್ತೂ ಸುಳ್ಳು ಹೇಳಲ್ಲ. ನೀನು ಈ ರುಚಿ ಕೊಟ್ಟಿದ್ದಕ್ಕೆ ನನ್ನ ನಾಲ್ಗೆ ತಾನೇ ನಿನ್ನ ಹೊಗಳ್ತಾ ಇದೆ. ಹಾಗಂದ್ರೆ ನಿಜವಾಗ್ಲೂ ಚೆನ್ನಾಗಿದ್ಯಾ? ನಿಂಗೆ ನಂಬಿಕೆ ಬರ್ತಾ ಅಲ್ವಾ? ನಿಂಗೆ ಅಷ್ಟೊಂದು ಡೌಟ್ ಇದ್ರೆ ನೀನೇ ತಿನ್ ನೋಡು, ನಿನ್ಗೆ ಗೊತ್ತಾಗುತ್ತೆ. ಇನ್ಫ್ಯಾಕ್ಟ್ ನಿನ್ ಗಂಡ ಆಗೋನು ಈ ತರ ಅಡ್ಗೆ ತಿನ್ನೋದಕ್ಕೆ ತುಂಬಾ ಪುಣ್ಯ ಮಾಡಿರ್ತಾನೆ. ನಾನ್ ಮಾಡಿರೋ ಅಡುಗೆನ ಇನ್ನೊಬ್ರು ತಿನ್ಬೋದು ಅಂತ ನನಗೆ ಈಗಲೇ ಗೊತ್ತಾಗಿದ್ದು, ಅದು ಇಷ್ಟು ಖುಷಿಯಾಗಿ. ಹಲೋ, ಎಲ್ಲಿ ಕಳ್ದೋಗಿದ್ಯಾ ಸತ್ಯ? ನೀನು ತಿನ್ನು. ಇಲ್ಲ ಪರವಾಗಿಲ್ಲ, ನೀನ್ ಚೆನ್ನಾಗಿ ತಿನ್ನು. ಆದ್ರೆ ನನಗೆ ಭಯ ಪಟ್ಕೊಂಡು ಚೆನ್ನಾಗಿದೆ ಅಂತ ಹೇಳಿಲ್ವಲ್ಲ, ಅಷ್ಟು ಸಾಕು. ಏನಾಗಿದೆ ಸತ್ಯ ನಿನ್ಗೆ? ಭಯ ಪಡಿಸಿ ಹೊಗಳ್ಸ್ಕೋಬಹುದು, ಆದ್ರೆ ಈ ತರ ರುಚಿ ಕೊಡಕ್ಕಾಗಲ್ಲ.